ಈ ಭಾಗದ ಸಂಸದರು ಮಲ್ಲೇಶ್ ಅವರ ತಾಯಿಯವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಮ್ಮೆಲ್ಲರೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲೆಗೆ 3 ತಾಲೂಕುಗಳು ಕೂಡ ಭೇಟಿ ಮಾಡ್ತಿದ್ದೇನೆ. ನಿನ್ನೆ ದಿನ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು ಶ್ರೀನಿವಾಸಪುರ ತಾಲೂಕಿನ ಬಹಳ ಪ್ರಮುಖ ಮುಖಂಡರವರ ಒಂದು ಮದುವೆ ಕಾರ್ಯಕ್ರಮ ಇತ್ತು. ನಿನ್ನೆ ಬರಲಿಕ್ಕಾಗಿಲ್ಲ, ಪಾರ್ಟಿ ಆಫೀಸಲ್ಲಿ ಮೀಟಿಂಗ್ ಇತ್ತು. ಹಾಗಾಗಿ ಇವತ್ತು ಅವ್ರ ಮನೆಗೆ ಒಂದು ಭೇಟಿ ಕೊಟ್ಟು ಹೋಗೋಣ ಅಂತ ಬಂದಿದ್ದಾರೆ. ಬಿಟ್ಟರೆ ಇನ್ನು ಕೃಷ್ಣಣ್ಣನ ವಿಚಾರದಲ್ಲಿ ನಾನೇನು ಹೆಚ್ಚಾಗಿ ಹೇಳ್ತಕ್ಕಂಥದ್ದೇನಿಲ್ಲ. ಇವತ್ತು ಇಡೀ ರಾಜ್ಯಕ್ಕೆ ನಿನ್ನೆಯ ದಿನ ಒಂದು ಸಂದೇಶವನ್ನು ಕೊಟ್ಟಾಗಿದೆ ಪಕ್ಷದ ಕಡೆಯಿಂದ. ಕೃಷ್ಣಣ್ಣ ಅವರು ಪಾರ್ಟಿಯ ಪರವಾಗಿ ನಿರಂತರವಾಗಿ ಅವರ ಪ್ರಾಮಾಣಿಕತೆ, ಬದ್ಧತೆ ಜೊತೆಯಲ್ಲಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಎಲ್ಲ ದೃಢ ಸಂಕಲ್ಪವನ್ನು ಅವರೇನು ಇಟ್ಕೊಂಡಿದ್ದಾರೆ ನಮ್ಮ ಕೃಷ್ಣಣ್ಣ ಅವರು, ಅದನ್ನು ಗುರುತಿಸಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರು, ಪಕ್ಷದ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಕುಮಾರಣ್ಣ ಅವರು ಎಲ್ಲ ನಮ್ಮ ಪಾರ್ಟಿಯ ಕೋರ್ ಕಮಿಟಿ ಸದಸ್ಯರ ಜೊತೆ, ಹಿರಿಯರ ಜೊತೆ, ಶಾಸಕರು, ಮಾಜಿ ಶಾಸಕರು ಎಲ್ಲರ ಜೊತೆ ಕೂತು ಚರ್ಚೆ ಮಾಡಿ ಅಂತಿಮವಾಗಿ ಕೃಷ್ಣಣ್ಣನ ಎಲ್ಲರೂ ಮಾಡಬೇಕು ಅಂತಕ್ಕಂಥ ಒಂದು ಹೂವು ಕೇಳಿ ಬಂದಂಥ ಸಂದರ್ಭದಲ್ಲಿ ಸಹಿ ಹಾಕಿದ್ದಾರೆ. ಕೃಷ್ಣಣ್ಣ ಅವರು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ನಿನ್ನೆ ದಿನ ಪಕ್ಷದ ಕಚೇರಿ ಹೊರಗಡೆನೇ ಕೃಷ್ಣಣ್ಣ ಅವರು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದ್ದಾರೆ, ವಾರದಲ್ಲಿ 2 ದಿನ ಕಡ್ಡಾಯವಾಗಿ ಸೋಮವಾರ ಮತ್ತು ಶುಕ್ರವಾರ ಪಕ್ಷದ ಕಚೇರಿಯಲ್ಲಿ ಪಕ್ಷದ ಕಾರ್ಯಕರ್ತರು, ಮುಖಂಡರನ್ನ ಭೇಟಿ ಮಾಡಿ ಅವರ ಅಹವಾಲವನ್ನು ಸ್ವೀಕಾರ ಮಾಡ್ತೇನೆ. ಜೊತೆಯಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಕ್ಕಂಥದ್ದಕ್ಕೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ನಾವೆಲ್ಲರೂ ಕೂಡ ಹೊರಡಬೇಕಾಗ್ತದೆ ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅವರಿಗೆ ಶುಭ ಕೋರ್ಲಿಕ್ಕೂ ಬಂದಿದೆ.